ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನ ಇವತ್ತು ಡೇ 2 ಮೇಕಪ್ ಕ್ಲಾಸ್, ಫ್ರೀ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಡೇ 2 ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಡೇ 1 ಯಾರೆಲ್ಲ ನೋಡಿಲ್ಲ ಆದಷ್ಟು ಬೇಗ ಡೇ 1 ನ ನೋಡ್ಕೊಂಡು ಬಂದ್ಬಿಡಿ. ಇನ್ನು ಡೇ 2 ನೋಡಿದ್ಮೇಲೆ ಡೇ 3 ನಿಮ್ಗೆ ಬೇಕು ಅಂತ ಅಂದ್ರೆ ಡೇ 3 ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಡೇ 1 ನಲ್ಲಿ ನಾವು ಏನೇನೆಲ್ಲ ತಿಳ್ಕೊಂಡ್ವಿ ಅಂತ ಅಂದ್ರೆ, ಇನ್ನ ಯಾರೆಲ್ಲ ಈಗ ಹೊಸದಾಗಿ ನಮ್ದು ಈ ಒಂದು ಎಪಿಸೋಡ್ ನೋಡ್ತಾ ಇದ್ದೀರಾ ಅವರು ಡೇ 1 ಎಪಿಸೋಡ್ ನ ನೋಡ್ಬಿಟ್ಟು ಆಮೇಲೆ ನೀವು ಈ ಒಂದು ಎಪಿಸೋಡ್ ನ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಈ ಎಪಿಸೋಡ್ ನ ನೋಡ್ಬಿಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಫಸ್ಟ್ ಟೈಮ್ ಈಗ ಡೇ 2 ನೋಡ್ತಾ ಇದ್ದೀರಾ ಅವರು ಡೇ 1 ಎಪಿಸೋಡ್ ನ ಕೂಡ ನೋಡ್ಕೊಂಡು ಆಮೇಲೆ ಡೇ 2 ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಇನ್ನು ಡೇ 1 ನಲ್ಲಿ ನಾವೇನೇನು ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತ ನಾನು ಇವಾಗ ಒಂದು ರೀಕ್ಯಾಪ್ ಮಾಡ್ಬಿಟ್ಟು ಡೇ 2 ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇನ್ನ ಡೇ 1 ನಲ್ಲಿ ನಾವು ಮೇಕಪ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸ್ಕಿನ್ ಟೈಪ್ ನ ನಾವು ತಿಳ್ಕೊಬೇಕು ಅಂತ ನಾನು ಹೇಳ್ದೆ ಅಲ್ವಾ. ಸೊ ಸ್ಕಿನ್ ಟೈಪ್ ಗಳ ಬಗ್ಗೆ ನಾವು ಡೇ 1 ನಲ್ಲಿ ತಿಳ್ಕೊಂಡ್ವಿ. ಯಾವ್ಯಾವ ಸ್ಕಿನ್ ಟೈಪ್ ಇರತ್ತೆ ಅಂತ ಅಂದ್ರೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಂಡ್ ಸೆನ್ಸಿಟಿವ್ ಸ್ಕಿನ್. ಇದ್ರ ಬಗ್ಗೆ ಹೆಂಗೆ ನಾವು ತಿಳ್ಕೊಳ್ಳೋದು, ಈ ಸ್ಕಿನ್ ಟೈಪ್ ಹೇಗೆ ಅಂತ. ಇವಾಗ ಒಬ್ಬ ಕ್ಲೈಂಟ್ ಇರ್ತಾರೆ, ಇವ್ರದ್ದು ಆಯಿಲಿ ಇದೆಯಾ, ಡ್ರೈ ಇದೆಯಾ, ಕಾಂಬಿನೇಷನ್ ಇದೆಯಾ, ಸೆನ್ಸಿಟಿವ್ ಇದೆಯಾ, ನಾರ್ಮಲ್ ಇದೆಯಾ ಅಂತ ನಾವು ಹೇಗೆ ತಿಳ್ಕೊಳ್ಳೋದು, ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಡೇ 1 ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಡೇ 2 ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಫಸ್ಟ್ ಸ್ಕಿನ್ ಟೈಪ್ ತಿಳ್ಕೊಂಡ್ವಿ, ಆಮೇಲೆ ನಾವೇನ್ ತಿಳ್ಕೊಬೇಕು, ಸ್ಕಿನ್ ಟೋನ್. ಇವಾಗ ಸ್ಕಿನ್ ಟೋನ್ ಅಂತ ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಇವಾಗ ಲೈಟ್, ಮೀಡಿಯಮ್, ಡಾರ್ಕ್ ಆರ್ ಡಸ್ಕಿ ಅಂತ ಇರತ್ತಲ್ವಾ. ಈಗ ಫೇರ್, ಫೇರ್ ಅಲ್ಲಿ ವೆರಿ ಫೇರ್ ಒಂದ್ ಬರುತ್ತೆ, ಫೇರ್ ಬರುತ್ತೆ. ಇನ್ನ ಮೀಡಿಯಂ ಅಲ್ಲಿ ಈಗ ಮೀಡಿಯಂ ಅಲ್ಲಿ ಲೈಟ್ ಮೀಡಿಯಮ್ ಮತ್ತೆ ಮೀಡಿಯಂ ಇದರಲ್ಲಿ ಬರುತ್ತೆ, ಈ ಸ್ಕಿನ್ ಟೋನ್ ಬರುತ್ತೆ. ಈಗ ಮೀಡಿಯಂ ಆಗೂ ಇರ್ತಾರೆ, ಅದಕ್ಕಿಂತ ಒಂಚೂರು ಕಲರ್ ಕೂಡ ಇರ್ತಾರಲ್ವಾ ಅವ್ರಿಗೆ ಲೈಟ್ ಮೀಡಿಯಂ ಅಂತ. ಈಗ ನೀವು ಥಿಯರಿ ಕ್ಲಾಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಪ್ರಾಕ್ಟಿಕಲ್ ಮಾಡುವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ನೀವು ಥಿಯರಿನ ತಿಳ್ಕೊಂಡ್ರೆ ನಿಮ್ಗೆ ಪ್ರಾಕ್ಟಿಕಲ್ ತುಂಬಾ ಈಸಿ ಆಗುತ್ತೆ. ಯಾಕಂತ ಅಂದ್ರೆ ನಿಮ್ಗೆ ನಾಲೆಡ್ಜ್ ಇರುತ್ತಲ್ವಾ, ಅವಾಗ ನಿಮ್ಗೆ ಯಾವ್ದು ತಗೊಂಡು ಯಾವ್ದು ಮಾಡಿದ್ರೆ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಥಿಯರಿ ಕ್ಲಾಸ್ ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಥಿಯರಿ ಕ್ಲಾಸ್ ನ ಒಂದಲ್ಲ 2 ಸರಿ ಬೇಕಿದ್ರೆ, ನೀವು ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನೊಂದ್ಸರಿ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗೇ ಆಗುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇನ್ನ ಮೀಡಿಯಂ ಆಯ್ತು. ಇವಾಗ ಡಾರ್ಕ್ ಮತ್ತೆ ಡಸ್ಕಿ. ಇವಾಗ ಡಾರ್ಕ್ ಆರ್ ಡಸ್ಕಿ ಎರಡು ಒಂದೇ. ವೆರಿ ಡಾರ್ಕ್ ಇರ್ತಾರಲ್ವ, ಇವಾಗ ಆಫ್ರಿಕನ್ ಸ್ಕಿನ್ ಎಲ್ಲ ಇರ್ತಾರ, ಅದು ವೆರಿ ಡಾರ್ಕ್ ಇರುತ್ತೆ. ಇನ್ನ ಮೀಡಿಯಂ ಆಗಿ ಸ್ವಲ್ಪ ಬ್ಲಾಕ್ ಇರ್ತಾರಲ್ವ, ಅವರು ಡಾರ್ಕ್ ಸ್ಕಿನ್ ಟೋನ್ ಬರುತ್ತೆ. ನೋಡಿ, ಈ ರೀತಿಯಾಗಿ ಫೌಂಡೇಶನ್ ಶೇಡ್ಸ್ ಕೂಡ ಬರುತ್ತೆ. ನಿಮ್ಗೆ ಮುಂದೆ ಮುಂದೆ ಇನ್ನೂ ಅರ್ಥ ಆಗುತ್ತೆ. ಇನ್ನ ನೆಕ್ಸ್ಟ್ ಇವಾಗ ಏನ್ ತಿಳ್ಕೊಳ್ಳೋಣ ಅಂದ್ರೆ, ಇವಾಗ ನಾವು ಫಸ್ಟ್ ಸ್ಕಿನ್ ಟೈಪ್ ತಿಳ್ಕೊಂಡ್ವಿ. ಸ್ಕಿನ್ ಟೋನ್ ಪ್ರಕಾರ ಹೇಗೆ ಫೌಂಡೇಶನ್ ಬರುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಮೇಕಪ್ ಸ್ಟೆಪ್ಸ್ ನ ನಾವು ತಿಳ್ಕೊಂಡು ಹೋಗೋಣ. ಈಗ ಫಸ್ಟ್ ನಾವು ಸ್ಕಿನ್ ಟೈಪ್ ಏನಿದೆ, ಸ್ಕಿನ್ ಟೋನ್ ಏನಿದೆ ಅಂತ ಫಸ್ಟ್ ನಾವು ತಿಳ್ಕೊಂಡ್ವಿ ಅಲ್ವಾ ಇವ್ರದ್ದು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇವ್ರದ್ದು ಆಯಿಲಿ ಸ್ಕಿನ್ ಇದೆ. ಓಕೆ, ಇವ್ರಿಗೆ ಇವಾಗ ನಾವು ಯಾವ ಪ್ರಾಡಕ್ಟ್ಸ್ ಹಾಕ್ಬೇಕು ಅಂತ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತಾ ಹೋಗೋಣ. ಫಸ್ಟ್ ಮೇಕಪ್ ಅಲ್ಲಿ CTM. CTM ಅಂದ್ರೆ ಸಿ ಅಂದ್ರೆ ಕ್ಲೆನ್ಸರ್, ಟಿ ಅಂದ್ರೆ ಟೋನರ್, ಎಂ ಅಂದ್ರೆ ಮಾಯಿಶ್ಚರೈಸರ್. ಇದು ತುಂಬಾ ಇಂಪಾರ್ಟೆಂಟ್. ನೀವು ಮೇಕಪ್ ಮಾಡಕ್ ಮುಂಚೆ ಈ ಒಂದು ಪ್ರೊಸೀಜರ್ ನ ನೀವು ಸ್ಕಿಪ್ ಮಾಡ್ಲೇಬಾರ್ದು. ಮೇಕಪ್ಪೇ ಅಲ್ಲ, ನೀವು ನಾರ್ಮಲ್ ಸ್ಕಿನ್ ರೊಟೀನ್ ಮಾಡ್ಕೊಂತಿರಲ್ವಾ ಸ್ಕಿನ್ ಕೇರು, ಅವಾಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಕಿನ್ ಕೇರ್ ಮಾಡುವಾಗೂ ಅಷ್ಟೇ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸರ್ ಇಷ್ಟು ಅಪ್ಲೈ ಮಾಡ್ಬಿಟ್ಟು ಕೂಡ ನೀವು ಆರಾಮ್ಸೆ ಹೊರಗಡೆ ಹೋಗ್ಬೋದು. ಇದು ಸ್ಕಿನ್ ಕೇರ್ಗೂ ಇಂಪಾರ್ಟೆಂಟು ಮತ್ತೆ ಮೇಕಪ್ಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇದು ನಮ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡತ್ತೆ. ಸಿ ಅಂದ್ರೆ ಕ್ಲೆನ್ಸಿಂಗ್ ಅಂತ ಅಂದ್ರೆ ನೀಟಾಗಿ ಕ್ಲೀನ್ ಮಾಡೋದು. ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇವಾಗ ನಾವು ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಹೆಂಗೆ ಅಂತ ಅಂದ್ರೆ, ಇವಾಗ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿರ್ತೀರಾ ಅನ್ಕೊಳ್ಳಿ. ಇವಾಗ ಕ್ಲೈಂಟ್ ನ ಫೇಸ್ ವಾಶ್ ಮಾಡ್ಕೊಂಡ್ ಬನ್ನಿ ಅಂತ ನಾವು ಕರಿತೀವಿ. ಆಮೇಲೆ ನಾವು ವೆಟ್ ವೈಪ್ಸ್ ಯೂಸ್ ಮಾಡೋದ್ರಿಂದ, ಮತ್ತೆ ಇವಾಗ ಸಲೂನ್ ಗಳಲ್ಲೆಲ್ಲ ಕ್ಲೆನ್ಸರ್ ಯೂಸ್ ಮಾಡ್ತೀವಲ್ಲ ಕ್ರೀಮ್ ಬೇಸ್ಡ್, ಅದನ್ನ ಯೂಸ್ ಮಾಡಿ ನಾವು ಮತ್ತೆ ಡಸ್ಟ್ ನ ರಿಮೂವ್ ಮಾಡ್ಬೇಕಾಗತ್ತೆ. ಇದು ನಾವು ಡಬಲ್ ಕ್ಲೆನ್ಸಿಂಗ್ ಮೆಥಡ್ ಅಂತ ಅಂತೀವಿ. ಇನ್ನ ಟೋನರ್ ಅಂತ ಅಂದ್ರೆ, ಟೋನರ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ನೋಡಿ ಓಪನ್ ಪೋರ್ಸ್ ಎಲ್ಲ ಇರತ್ತಲ್ವಾ. ಸೊ ಓಪನ್ ಪೋರ್ಸ್ ಎಲ್ಲ ನಮ್ಗೆ ಇವಾಗ ಆಕ್ಚುಲಿ ಅದೆಲ್ಲ ಕ್ಲೋಸ್ ಆಗ್ಬೇಕು.
ನಾವು ಟೋನರ್ ಯೂಸ್ ಮಾಡ್ದೇನೆ ಹಂಗೆ ಪ್ರಾಡಕ್ಟ್ ಹಾಕ್ಬಿಟ್ರೆ ಆ ಓಪನ್ ಪೋರ್ಸ್ ಒಳಗೆಲ್ಲ ಪ್ರಾಡಕ್ಟ್ಸ್ ಹೋಗ್ಬಿಟ್ಟು ನಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಟೋನರ್ ಯೂಸ್ ಮಾಡಬೇಕು. ಟೋನರ್ ಯೂಸ್ ಮಾಡೋದ್ರಿಂದ ನಮಗೆ ಇವಾಗ ಪೋರ್ಸ್ ಎಲ್ಲ ಸ್ಟ್ರಿಂಕ್ ಆಗುತ್ತೆ. ಮತ್ತೆ ಟೋನರ್ ಇನ್ನೊಂದು ಏನು ಅಂದ್ರೆ ಇವಾಗ ನೋಡಿ ನಾವು ಸಲೂನ್ಗಳಲ್ಲೆಲ್ಲ ವ್ಯಾಕ್ಸಿಂಗ್ ಮಾಡಿದಾಗ ಟೋನರ್ ಕೂಡ ಹಾಕ್ತಿವಿ. ಅದೇ ಎಸ್ಪೆಷಲಿ ನಾನ್ ಟೋನರ್ ಹಾಕ್ತೀನಿ. ಏನ್ ಗೊತ್ತಾ, ಅವ್ರಿಗೆ ಕೆಲವೊಂದ್ಸರಿ ಸೆನ್ಸಿಟಿವ್ ಇದ್ರೆ ಸ್ಕಿನ್, ಅವ್ರಿಗೆ ಒಂಥರ ಇದು ಬರುತ್ತೆ ನೋಡಿ, ರ್ಯಾಶಸ್ ಆಗತ್ತೆ, ಮತ್ತೆ ದದ್ದಾಗೋ ತರ ಆ ತರ ಆಗತ್ತೆ. ಅದನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ದದ್ದು ಅಂತಾರಲ್ವಾ, ಸೊ ಆ ರೀತಿ ಆಗತ್ತೆ. ಅವಾಗ ನಮ್ಗೆ ರ್ಯಾಶಸ್ ಆಗೋದು, ಆ ದದ್ದಾಗೋದು ಅದನ್ನೆಲ್ಲ ಇವಾಗ ಆಲ್ರೆಡಿ ಇವಾಗ ವ್ಯಾಕ್ಸ್ ಮಾಡೋವಾಗೇನೆ ಕೆಲವೊಬ್ರಿಗೆ ಆಗೇ ಬಿಡತ್ತೆ. ಅವಾಗ ನಾವು ಟೋನರ್ ಹಾಕಿ ವಿತಿನ್ 5 ಮಿನಿಟ್ಸ್ ಒಳಗೇನೆ ಅವ್ರಿಗೆ ಅದೆಲ್ಲ ಕಮ್ಮಿ ಆಗ್ಬಿಡತ್ತೆ. ಸೊ ಇಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ ಟೋನರು. ಇನ್ನ ಮೇಕಪ್ ಅಲ್ಲೂ ಅಷ್ಟೇ, ನೀವು ಟೋನರ್ ಹಾಕಿದ್ರೆ ನಿಮ್ಗೆ ಯಾವುದೇ ರೀತಿ ಪಿಂಪಲ್ಸು ಇದನ್ನೆಲ್ಲ ತಡೆಗಟ್ಟುತ್ತೆ. ನಿಮ್ಗೆ ಟೋನರ್ ಅಂತೂ ಸ್ಕಿಪ್ ಮಾಡಬೇಡಿ. ಇನ್ನ ನೆಕ್ಸ್ಟ್ ಮಾಯಶ್ಚರೈಸರು. ಮಾಯಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಅಂದ್ರೆ ಮೇಕಪ್ ಅಲ್ಲಿ, ಇವಾಗ ನೋಡಿ ಮಾಯಶ್ಚರೈಸರ್ ಹಾಕದೇನೆ ನೀವೇನಾದ್ರೂ ಹಾಗೆ ಫೌಂಡೇಶನ್ ಹಾಕ್ಬಿಟ್ರೆ ಬ್ಲೆಂಡ್ ಆಗಲ್ಲ, ಎಲ್ಲ ಫುಲ್ಲು ಪ್ಯಾಚಿ 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 ಆಗ್ಬಿಡತ್ತೆ. ಫಸ್ಟ್ ಸ್ಕಿನ್ ಸಾಫ್ಟ್ ಆಗಿರ್ಬೇಕು. ಇವಾಗ ನೋಡಿ ನಾನು ಮಾಯಶ್ಚರೈಸರ್ ಎಲ್ಲ ಹಾಕಿದೀನಿ, ನೋಡಿ ಎಷ್ಟು ಶೈನ್ ಎಲ್ಲ ಕಾಣಿಸ್ತಾ ಇದೆ. ಮತ್ತೆ ನೀಟಾಗಿ ನಾನು ಕೂಡ ಲೈಟ್ ಆಗಿ ಫೌಂಡೇಶನ್ ಹಾಕಿದೀನಿ ಇವತ್ತು. ಅಂದ್ರೆ ನಾನು ಹೆವಿ ಹಾಕಿಲ್ಲ, ಜಸ್ಟ್ ನನ್ಗೆ ಡೈಲಿ ಮೇಕಪ್ ಹೇಗ್ ಮಾಡ್ತಾರೆ ಆ ರೀತಿಯಾಗಿ ಲೈಟ್ ಆಗಿ ಫೌಂಡೇಶನ್ ಹಾಕಿದೀನಿ. ನಾನು ಹೆವಿ ಮೇಕಪ್ ಮಾಡಿಲ್ಲ. ಬಟ್ ಫೌಂಡೇಶನ್ ಹಾಕಕ್ಕೂ ಮುಂಚೆ ಮಾಯಶ್ಚರೈಸರ್ ಹಾಕಿರೋದಕ್ಕೆ ಇಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ಇಲ್ಲ ಅಂತಂದ್ರೆ ಎಲ್ಲ ಪ್ಯಾಚಿ 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 ಬಂದ್ಬಿಡ್ತಾ ಇತ್ತು. ಸೊ ಮಾಯಶ್ಚರೈಸರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಯಶ್ಚರೈಸರ್ ಎಲ್ಲಾರ್ಗೂ ಒಂದೇ ಮಾಯಶ್ಚರೈಸರ್ ಹಾಕೋದಿಕ್ಕಾಗಲ್ಲ, ಡಿಪೆಂಡ್ ಅಪಾನ್ ಸ್ಕಿನ್ ಟೈಪ್. ಸ್ಕಿನ್ ಟೈಪ್ಗೆ ಇವಾಗ ಆಯಿಲಿ ಇರೋರ್ಗೆ ಬೇರೆ ಮಾಯಶ್ಚರೈಸರ್ ಹಾಕ್ಬೇಕು, ಮತ್ತೆ ಡ್ರೈ ಇರೋರ್ಗೆ ಬೇರೆ ಹಾಕ್ಬೇಕು. ಆಯಿಲಿ ಇರೋರ್ಗೆ ಅವ್ರಿಗೆ ಇವಾಗ ಆಯಿಲ್ ಫ್ರೀ ಮಾಯಶ್ಚರೈಸರ್ಸ್ ಅಂತ ಬರ್ದಿರ್ತಾರೆ ನೋಡಿ ಇದ್ರ ಮೇಲೆ, ಆ ತರದ್ ಯೂಸ್ ಮಾಡಿ. ಇಲ್ಲ ಜೆಲ್ ಬೇಸ್ಡ್ ಮಾಯಶ್ಚರೈಸರ್ ಅಂತ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೇಕು. ಇನ್ನ ಡ್ರೈ ಸ್ಕಿನ್ ಅವ್ರಿಗೆ ನಿಮ್ಗೆ ಮತ್ತೆ ಡ್ರೈ ಸ್ಕಿನ್ಗೆ ಅಂತಾನೆ ಸಪರೇಟ್ ಮಾಯಶ್ಚರೈಸರ್ಸ್ ಬರುತ್ತೆ. ಅದರಲ್ಲಿ ಆಯಿಲ್ ಕಂಟೆಂಟ್ ಇರಬೇಕು, ಕ್ರೀಮ್ ಬೇಸ್ಡ್ ಮಾಯಶ್ಚರೈಸರ್ ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಪ್ರಾಡಕ್ಟ್ಸ್ ನ ಕೂಡ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಯೂಸ್ ಮಾಡ್ಬೇಕು ಅಂತ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಇದು ಬೇಸಿಕ್ ತಿಳ್ಕೊಳ್ಳಿ ನೀವು. ಫಸ್ಟ್ ನೀವು ಏನ್ ಗೊತ್ತಾ, ಅದನ್ನೇ ಕಷ್ಟಪಟ್ಟು ತಿಳ್ಕೊಳ್ಳೋದಿಕ್ ಹೋಗ್ಬೇಡಿ, ಹಂಗೆ ನಿಮ್ಗೆ ಅರ್ಥ ಆಗತ್ತೆ ನೀಟಾಗಿ. ಇವಾಗ ನೋಡಿ, ಆಯಿಲ್ ಇದ್ರೆ ಅವ್ರಿಗೆ ನಾವು ಕ್ರೀಮ್ ಬೇಸ್ಡ್ ಮಾಯಶ್ಚರೈಸರ್ ಹಾಕಿದ್ರೆ ಅದ್ರಲ್ಲಿ ಕ್ರೀಮ್ ಇರುತ್ತೆ, ಸೊ ಅದ್ರಲ್ಲಿ ಮೊದ್ಲೇ ಆಯಿಲ್ ಕಂಟೆಂಟ್ ಇರುತ್ತೆ. ಆಯಿಲ್ ಇರೋರ್ಗೆ ಇನ್ನೊಂದಷ್ಟು ಆಯಿಲ್ ಇರೋದನ್ನ ಹಾಕ್ಬಿಟ್ರೆ ಮೇಕಪ್ ಸ್ಟೇ ಆಗತ್ತಾ? ಇಲ್ಲ. ಆಯಿಲ್ ಜೊತೆ ಇವಾಗ ನೋಡಿ ಸ್ವೆಟ್ ಆಗ್ಬಿಟ್ಟು ಹಂಗೆ ಇಳ್ಕೊಂಡ್ ಬಂದ್ಬಿಡುತ್ತೆ. ಸೊ ಆಯಿಲ್ ಸ್ಕಿನ್ ಇರೋರ್ಗೆ ಸ್ವಲ್ಪ ನಾವು ಜೆಲ್ ಬೇಸ್ಡ್ ಆಯಿಲ್ ಫ್ರೀ ಅಂತ ಇರುವಂತ ಮಾಯಶ್ಚರೈಸರ್ಸ್ ನ ಯೂಸ್ ಮಾಡ್ಬೇಕು. ಇಷ್ಟೇ ಸಿಂಪಲ್. ನೀವು ಸಿಂಪಲ್ ಆಗಿ ಆಯಿಲ್ ಇರೋರ್ಗೆ ಆಯಿಲ್ ಕಂಟೆಂಟ್ ಇಲ್ದೇ ಇರೋದು ಹಾಕ್ಬೇಕು ಅಂತ ನೀವು ಒಂದು ಗುಡ್ ಮೆಥಡ್ ಇಟ್ಕೊಂಡ್ಬಿಡಿ, ಅವಾಗ ಈಸಿ ಆಗತ್ತೆ. ಯಾಕಂದ್ರೆ ನಾನ್ ಕಲಿಯುವಾಗ ನಾನು ಅದೇ ರೀತಿಯಾಗಿ ನಾನು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಿಮ್ಗೂ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನ ಡ್ರೈ ಸ್ಕಿನ್ ಅವ್ರಿಗೆ ನಾರ್ಮಲ್ ಮಾಯಶ್ಚರೈಸರ್ ಹಾಕಿದ್ರೆ ಅವ್ರಿಗೆ ಇನ್ನ ಡ್ರೈಯೇ ಆಗುತ್ತೆ. ಅವ್ರಿಗೆ ಆಯಿಲ್ ಕಂಟೆಂಟ್ ಬೇಕು, ಸೊ ಅದಕ್ಕೆ ಆಯಿಲ್ ಕಂಟೆಂಟ್ ಇರುವಂತ ಮಾಯಶ್ಚರೈಸರ್ ಹಾಕೋದು, ಇಷ್ಟೇ ಸಿಂಪಲ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಮಾಯಶ್ಚರೈಸರ್ ಇವಾಗ ನಾನು ಹೇಳಿದ್ದು ಮಾಯಶ್ಚರೈಸರ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ಗೆಲ್ಲ ಆನ್ಸರ್ಸ್ ಮಾಡ್ತೀನಿ. ಆಗುತ್ತೆ. ಸ್ಟೆಪ್ 2 ಪ್ರೈಮರ್. ಪ್ರೈಮರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಯೂಸ್ ಆಗುತ್ತೆ, ಮತ್ತೆ ಪೋರ್ಸ್ನೆಲ್ಲ ಕವರ್ ಮಾಡುತ್ತೆ, ಮತ್ತೆ ಬೇಸ್ ಕೂಡ ಫ್ಲಾಲೆಸ್ ಆಗಿ ಮಾಡತ್ತೆ. ಇದು ನಮ್ಗೆ ಪ್ರೈಮರ್ ಈ ರೀತಿಯಾಗಿ ಯೂಸ್ ಆಗುತ್ತೆ. ಪ್ರೈಮರು ಕೂಡ 2 ಟೈಪ್ಸ್ ಇರುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಬೇರೆ ಟೈಪು, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಟೈಪು. ಆಯಿಲಿ ಸ್ಕಿನ್ ಅವ್ರಿಗೆ ಪೋರ್ಸ್ ಇರುತ್ತೆ ಅಲ್ವಾ, ಆ ಪೋರ್ಸ್ ನ ಮುಚ್ಚೋದಿಕ್ಕೆ ನಾವು ಸಿಲಿಕಾನ್ ಬೇಸ್ಡ್ ಜೆಲ್ ತರ ಇರುತ್ತೆ ಆ ಪ್ರೈಮರ್ ನಾವು ಯೂಸ್ ಮಾಡ್ಬೇಕು. ಇನ್ನ ಡ್ರೈ ಸ್ಕಿನ್ ಅವ್ರಿಗೆ ಮಾಮೂಲಿ ಕ್ರೀಮ್ ತರ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಸ್ಟೆಪ್, ಇವಾಗ ಫಸ್ಟ್ ಏನು CTM ಆಯ್ತು, ಕ್ಲೆನ್ಸರ್ ಟೋನರ್ ಮಾಯಶ್ಚರೈಸರ್, ಆಮೇಲೆ ಪ್ರೈಮರ್ ಆಯ್ತು. ಓಕೆ, ಇವಾಗ ನಾವೊಂದು ಎಲ್ಲ ಸ್ಕಿನ್ ಪ್ರೆಪ್ ಆಯ್ತು. ಇವಾಗ ನೆಕ್ಸ್ಟ್ ಮೇಕಪ್ ಗೆ ಈಗ ಬರ್ತೀವಿ. ಇವಾಗ ಫಸ್ಟ್ ಎಲ್ಲೆಲ್ಲಿ ಏನಿದೆ ನಮ್ಮ ಫೇಸ್ ಅಲ್ಲಿ ಕರೆಕ್ಷನ್ ಮಾಡ್ಬೇಕು. ಇವಾಗ ಏನೇನ್ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ನೋಡ್ಕೋಬೇಕು. ಓಕೆ, ಡಾರ್ಕ್ ಸರ್ಕಲ್ ಇದೆಯಾ? ಓಕೆ, ಡಾರ್ಕ್ ಸರ್ಕಲ್ ಇದೆ. ಮತ್ತೆ ಪಿಂಪಲ್ ಮಾರ್ಕ್ ಇದೆಯಾ? ಓಕೆ, ಪಿಂಪಲ್ ಮಾರ್ಕ್ ಇದೆ. ಇವನ್ನೆಲ್ಲ ಇವಾಗ ನಾವು ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟರ್ ಅಂಡ್ ಕನ್ಸೀಲರ್. ಕರೆಕ್ಟರ್ ಅಂದ್ರೆ ಏನು, ಕನ್ಸೀಲರ್ ಅಂತ ಅಂದ್ರೆ ಏನು?
ಇವಾಗ ಕಲರ್ ಕರೆಕ್ಟಿಂಗ್ ಕೂಡ ನಾನು ಇನ್ನು ಮುಂದೆ ಒಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಡೀಟೇಲಿಂಗ್ ಹೇಳ್ತೀನಿ. ಕಲರ್ ಥಿಯರಿ ಅಂತೂ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ಎಲ್ಲ ಕಲರ್ ಥಿಯರಿ ಅನ್ನೋದು ತುಂಬಾ ಫೀಲ್ಡ್ ಅಲ್ಲಿ ಸೇಮ್ ಥಿಯರಿನೇ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಎಲ್ಲಾನು ಕಲರ್ ಥಿಯರಿ. ಇವಾಗ ನೀವು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಕಾಂಟ್ರಾಸ್ಟ್, ಈ ಕಲರ್ ಹೆಂಗ್ ಕಾಂಟ್ರಾಸ್ಟ್ ಆಗುತ್ತೆ ಅನ್ನೋದೆಲ್ಲ ಕಲರ್ ಥಿಯರಿಯಿಂದಾನೇ ಕಲಿಯೋದು. ಓಕೆ, ಇವಾಗ ನಾವು ಕನ್ಸೀಲರ್ ಅಂಡ್ ಕರೆಕ್ಟರ್ ಬಗ್ಗೆ ಹೇಳೋಣ. ಇವಾಗ ಡಾರ್ಕ್ ಸರ್ಕಲ್ ಇದೆ ಅನ್ಕೊಳ್ಳಿ. ಇವಾಗ ಫುಲ್ ಹೆವಿ ಡಾರ್ಕ್ ಸರ್ಕಲ್ ಇದೆ, ಹೆವಿ ಅಂದ್ರೆ ತುಂಬಾ ಡಾರ್ಕ್. ಅವ್ರಿಗೆ ನಾವು ಕನ್ಸೀಲರ್ ಹಾಕಿದ್ರೆ ಅದು ಹೈಡ್ ಆಗಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕು, ಆ ಡಾರ್ಕ್ನೆಸ್ ನ ಹೈಡ್ ಮಾಡೋದಕ್ಕೋಸ್ಕರ ನಾವು ಆರೆಂಜ್ ಕರೆಕ್ಟರ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಕಲರ್ ಕರೆಕ್ಟರ್ ನೀವೀಗ ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ. ನಾನು ಆಮೇಲೆ ನೆಕ್ಸ್ಟ್ ಡೀಪ್ ಆಗಿ ನಿಮ್ಗೆ ಕಲರ್ ಥಿಯರಿ ಹೇಳುವಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಇವಾಗ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೇಕು. ಅದು ಕರೆಕ್ಟರ್ ಈ ರೀತಿ ಕಲರ್ ಕರೆಕ್ಷನ್ ಮಾಡ್ತೀವಿ. ಇನ್ನು ಲೈಟ್ ಆಗಿ ಇವ್ರಿಗೆ ಡಾರ್ಕ್ ಸರ್ಕಲ್ ಇದೆ ಅನ್ಕೊಳ್ಳಿ, ಅವಾಗ ನೀವು ಕನ್ಸೀಲರ್ ಯೂಸ್ ಮಾಡಿದ್ರು ಆಗತ್ತೆ. ಮತ್ತೆ ಕನ್ಸೀಲರ್ ನ ಟೂ ಟೈಪ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಒಂದು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಇವಾಗ ಕೆಲವೊಂದು ಹೈಲೈಟ್ ಆಗಿ, ಇವಾಗ ಫಾರ್ ಎಕ್ಸಾಂಪಲ್ ನೋಟ್ಸ್ ಹತ್ರ ಇಲ್ಲಿ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಕಣ್ ಕೆಳಗೆ ಹೈಲೈಟ್ ಮಾಡೋದಕ್ಕೆ, ಮತ್ತೆ ಇಲ್ಲಿ ಫೋರ್ ಹೆಡ್ ಹತ್ರ, ಮತ್ತೆ ಇಲ್ಲಿ ಇಲ್ಲೆಲ್ಲ ನಾನು ಎಲ್ಲಿ ಹೈಲೈಟ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಈ ರೀತಿ ಟೂ ಟೈಪ್ಸ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ನಾವು ಡಾರ್ಕ್ ಸರ್ಕಲ್ ನ ಮತ್ತೆ ಪಿಂಪಲ್ ನ ಹೈಡ್ ಮಾಡೋದಕ್ಕೆ ನಾವು ನಮ್ ಶೇಡ್ ಗಿಂತ ಸ್ವಲ್ಪ ಡಾರ್ಕ್ ಕನ್ಸೀಲರ್ ನ ಯೂಸ್ ಮಾಡ್ತೀವಿ. ಕಲರ್ ಕರೆಕ್ಷನ್ ಮತ್ತೆ ಕನ್ಸೀಲರ್ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನಂತಂದ್ರೆ, ತುಂಬಾ ಡಾರ್ಕ್ ಇರೋವಾಗ ನಮ್ಗೆ ಕಲರ್ ಕರೆಕ್ಷನ್ ಬೇಕಾಗತ್ತೆ, ಲೈಟ್ ಆಗಿರೋವಾಗ ನಾವು ಕನ್ಸೀಲರ್ ಅಲ್ಲೇನೆ ಹೈಡ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಕನ್ಸೀಲರ್ ಆಯ್ತು. ಇನ್ನ ನೆಕ್ಸ್ಟ್ ಸ್ಟೆಪ್ 1 CTM, ಸ್ಟೆಪ್ 2 ಪ್ರೈಮರ್, ಸ್ಟೆಪ್ 3 ಕಲರ್ ಕರೆಕ್ಷನ್ ಅಂಡ್ ಕನ್ಸೀಲಿಂಗ್ ಸ್ಟೆಪ್ 3 ಗೆ ಬರುತ್ತೆ. ಸ್ಟೆಪ್ 4 ಫೌಂಡೇಶನ್. ಓಕೆ, ಈಗ ಫೌಂಡೇಶನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ನಾವು ಕಲರ್ ಕರೆಕ್ಷನ್ ಮಾಡಿದ್ವಿ, ಸೊ ಇವಾಗ ಸ್ಕಿನ್ ಪ್ರೆಪ್ ಮಾಡಿದ್ವಿ, ಇವಾಗ ಸ್ಕಿನ್ ಎಲ್ಲ ಈವನ್ ಟೋನ್ಗೆ ನಾವು ತರಬೇಕಲ್ವಾ. ಸೊ ಅದಕ್ಕೆ ನಾವು ಫೌಂಡೇಶನ್ ನ ಯೂಸ್ ಮಾಡ್ತೀವಿ. ಈ ಫೌಂಡೇಶನ್ ಅಷ್ಟೇ ಡಿಪೆಂಡ್ಸ್ ಆನ್ ಸ್ಕಿನ್ ಟೈಪ್ ಆರ್ ಸ್ಕಿನ್ ಟೋನ್ ಮೇಲೆ, ಸ್ಕಿನ್ ಟೈಪ್ ಮತ್ತೆ ಸ್ಕಿನ್ ಟೋನ್ ನೋಡ್ಕೊಂಡು ನಾವು ಫೌಂಡೇಶನ್ ನ ಚೂಸ್ ಮಾಡ್ಬೇಕಾಗತ್ತೆ. ಓಕೆ, ಈಗ ಫೌಂಡೇಶನ್ ಹಾಕಿದಾಗ ನಮ್ದು ನೋಡಿ ಎಲ್ಲ ಹೈಡ್ ಮಾಡ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಇವಾಗ ಒಂದ್ ಮಾರ್ಕು ಇಲ್ಲ, ಒಂದ್ ಡಾರ್ಕ್ ಸರ್ಕಲ್ ಇಲ್ಲ, ಎಲ್ಲ ಮಾಡ್ಬಿಟ್ಟು ಒಂದ್ ಈವನ್ ಸ್ಕಿನ್ ಟೋನ್ ನಾವು ಕೊಟ್ಟಿರ್ತೀವಿ. ಸೊ ಹಂಗೆ ಇದ್ರೆ ಹೆಂಗಿರುತ್ತೆ ಮುಖ, ಒಂದ್ ಕುಂಬಳಕಾಯಿ ತರ ಹಿಂಗಿರುತ್ತೆ ಗುಂಡುಗೆ. ಸೊ ಹಂಗಿದ್ರೆ ಚೆನ್ನಾಗಿರತ್ತಾ? ಇಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೋಸ್ ಹತ್ರ ಆ ಕಡೆ ಈ ಕಡೆ ಸ್ವಲ್ಪ ಶ್ಯಾಡೋ ಕಾಣಿಸ್ತಿದೆ ಅಲ್ವಾ ನಿಮ್ಗೆ. ನೋಡಿ, ಈ ಶ್ಯಾಡೋ ಇದೆಲ್ಲ ಇದ್ರೆ ನಮ್ಗೆ ನ್ಯಾಚುರಲ್ ಆಗಿ ಕಾಣೋದು. ನಾವು ಇದು ಶ್ಯಾಡೋ ಏನು ಇಲ್ಲ, ನಾವ್ ಇವಾಗೆಲ್ಲ ಫೌಂಡೇಶನ್ ಹಾಕಿ ಎಲ್ಲ ಇದ್ ಮಾಡಿದ್ವಿ ಅಂದ್ರೆ ನೋಸ್ ಇಷ್ಟು ದಪ್ಪ ಕಾಣುತ್ತೆ. ಮತ್ತೆ ಡಬಲ್ ಚಿನ್ ನೋಡಿ, ಇಲ್ಲೊಂಥರ ಶ್ಯಾಡೋ ಕಾಣಿಸ್ತಿದೆ ನೋಡಿ ಇಲ್ಲಿ, ಮತ್ತೆ ಇಲ್ಲಿ ಕೆಳಗೆ ನೋಡಿ, ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಶ್ಯಾಡೋ ಕಾಣಿಸ್ತಿದೆಯಲ್ಲ. ಈ ರೀತಿ ಎಲ್ಲ ನಮ್ಗೆ ಶೇಪ್ ಇರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ನಾವು ಕೆಲವೊಂದು, ಇವಾಗ ಫಸ್ಟ್ ನಾವು ಫೌಂಡೇಶನ್ ಎಲ್ಲ ಆದ್ಮೇಲೆ ಇವಾಗ ಕೆಲವೊಂದ್ ಕಡೆ ಇವಾಗ ನೋಡಿ ಇಲ್ಲೆಲ್ಲ ಹೈಲೈಟ್ ಮಾಡ್ಬೇಕಾಗತ್ತೆ, ಕೆಲವೊಂದ್ ಕಡೆ ಹೈಲೈಟ್ ಮಾಡ್ಬೇಕಾಗತ್ತೆ, ಕೆಲವೊಂದ್ ಬ್ಲರ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಕನ್ಸೀಲರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ರೀತಿ ಕನ್ಸೀಲರ್ ಯೂಸ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ. ಕನ್ಸೀಲರ್ ನ ಟೂ ಟೈಪ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ. ಒಂದು ಕಲರ್ ಕರೆಕ್ಷನ್ ಟೈಮ್ ಅಲ್ಲಿ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದ್ದಾಗ ನಾವು ಹೈಡ್ ಮಾಡಕ್ ಯೂಸ್ ಮಾಡ್ತೀವಿ. ಇನ್ನೊಂದು ಹೈಲೈಟ್ ಮಾಡೋದಕ್ಕೆ. ಫಿಫ್ತ್ ಸ್ಟೆಪ್ ಹೈಲೈಟಿಂಗ್. ಆಲ್ರೆಡಿ ಹೇಳಿದ್ನಲ್ಲ ಕನ್ಸೀಲರ್ ನ ಟೂ ಟೈಪ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ. ಒಂದು ಹೈಲೈಟ್ ಮಾಡೋದಿಕ್ಕೂ ಅಂತ. ಇವಾಗ ಕಣ್ ಕೆಳಗಡೆ ಇರುವಂತ ಪ್ಲೇಸ್ ನ ನಾವು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ಸ್ಕಿನ್ ಟೋನ್ ನ ನೋಡ್ಕೊಂಡು ನಾವು ಯಾವ ಶೇಡ್ ನ ಯೂಸ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಇನ್ನು ಸಿಕ್ಸ್ತ್ ಸ್ಟೆಪ್ ಬಂದು ಬೇಕಿಂಗ್ ಪ್ರೋಸೆಸ್. ಈ ಬೇಕಿಂಗ್ ಪ್ರೋಸೆಸ್ ಅಂತ ಅಂದ್ರೆ ಏನ್ ಗೊತ್ತಾ? ಈಗ ನೋಡಿ, ನಾವು ಫೌಂಡೇಶನ್ ಹಾಕಿದ್ವಿ, ಕನ್ಸೀಲರ್ ಹಾಕಿದ್ವಿ, ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ನಾವು ಕ್ರೀಮ್ ಪ್ರಾಡಕ್ಟ್ಸ್ ನೆಲ್ಲ ಹಾಕಿದೀವಿ ಅಲ್ವಾ. ಇವಾಗ ಅದನ್ನ ನಾವು ಸೆಟ್ ಮಾಡ್ಬೇಕು, ಪೌಡರ್ ಪ್ರಾಡಕ್ಟ್ ಅಲ್ಲಿ ಸೆಟ್ ಮಾಡ್ಬೇಕು. ಸೊ ಇದಕ್ಕೋಸ್ಕರ ನಾವು ಬೇಕಿಂಗ್ ಪ್ರೋಸೆಸ್ ನ ಮಾಡ್ತೀವಿ. ಮತ್ತೆ ಈ ಟ್ರಾನ್ಸ್ಫರ್ ಪ್ರೂಫು, ಸ್ವೆಟ್ ಪ್ರೂಫು, ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಮಾಡ್ತಾರಲ್ವಾ, ಈ ಒಂದು ಬೇಕಿಂಗ್ ಪ್ರೊಸೀಜರ್ ನ ನಾವು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅಲ್ಲಿ ಮಾಡಿದಾಗ ಈ ಒಂದು
ಪ್ರೊಸೀಜರ್ ಅಲ್ಲಿ ನಮ್ಗೆ ಅವಾಗ ಟ್ರಾನ್ಸ್ಫರ್ ಪ್ರೂಫ್ ಇದೆಲ್ಲ ಆಗತ್ತೆ. ಸೊ ನಾವು ಈ ಒಂದು ಬೇಕಿಂಗ್ ಪ್ರೊಸೀಜರ್ ಕೂಡ ಒಂದೇ ರೀತಿ ಮಾಡೋದಿಲ್ಲ. ಡಿಪೆಂಡ್ಸ್ ಅಪಾನ್ ಸ್ಕಿನ್ ಟೋನ್ ಅಂಡ್ ಸ್ಕಿನ್ ಟೈಪ್ ನ ನೋಡ್ಕೊಂಡು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮತ್ತೆ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬಿಟ್ಟು ನಾವು ಈ ಒಂದು ಬೇಕಿಂಗ್ ಪ್ರೊಸೀಜರ್ ನ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಸ್ಟೆಪ್ ಐ ಮೇಕಪ್. ಐ ಮೇಕಪ್ ಅಂತ ಅಂದ್ರೆ ನೋಡಿ ಎಲ್ಲರಿಗೂ ಇಷ್ಟವಾದಂತ ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದು. ನೀವು ಈ ಒಂದು ಐ ಮೇಕಪ್ ನ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಮಾಡ್ಕೋಬಹುದು, ಇಲ್ಲ ಲಾಸ್ಟ್ ಅಲ್ಲೂ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ ಐ ಮೇಕಪ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಇವಾಗ ಮೇಲ್ಗಡೆ ನೀವು ಐ ಶ್ಯಾಡೋ ಹಾಕುವಾಗ ಏನು ಕೆಳಗಡೆ ಬೀಳ್ಸಲ್ಲ, ಹಂಗೆ ಹಾಕ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ನೀವು ಫಸ್ಟ್ ಐ ಮೇಕಪ್ ಕೂಡ ಮಾಡ್ಕೋಬಹುದು. ಈಗ ನಾನು ಇರೋ ಸ್ಟೆಪ್ಸ್ ನ ನಾನು ಹೇಳ್ತೀನಿ, ನೆಕ್ಸ್ಟ್ ನಾನು ಥಿಯರಿ ಮಾಡುವಾಗ ನಾನು ನಿಮ್ಗೆ ಹೇಳ್ತೀನಿ ಐ ಮೇಕಪ್ ನ ಸ್ಟಾರ್ಟಿಂಗ್ ಮಾಡೋದು ಹೇಗೆ ಅಂತ ಎಲ್ಲ. ಓಕೆ, ಇವಾಗ ಐ ಮೇಕಪ್ ಅಲ್ಲಿ ಏನೇನ್ ಬರುತ್ತೆ, ನಾವು ಐ ಮೇಕಪ್ ಅಲ್ಲಿ ನಾವು ಫಸ್ಟ್ ಕನ್ಸಿಲರ್ ಯೂಸ್ ಮಾಡ್ತೀವಿ, ಮತ್ತೆ ನಾವು ಐ ಶ್ಯಾಡೋಸ್ ಯೂಸ್ ಮಾಡ್ತೀವಿ, ಮತ್ತೆ ಐ ಕಾಜಲ್ ಯೂಸ್ ಮಾಡ್ತೀವಿ, ಐಲೈನರ್, ಮಸ್ಕರಾ, ಇದೆಲ್ಲ ನಮ್ಗೆ ಐ ಮೇಕಪ್ ಅಲ್ಲಿ ಬರುತ್ತೆ. ಇನ್ನ ನೆಕ್ಸ್ಟ್ ಪ್ರೊಸೀಜರ್ ಬಂದು ಓಕೆ, ಇವಾಗ ಐ ಮೇಕಪ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು, ಕಾಂಟೋರಿಂಗ್. ನಾನು ಆಲ್ರೆಡಿ ಹೇಳದ್ನಲ್ವಾ ನಮ್ಗೆ ಕಾಂಟೋರಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಕ್ರಿಯೇಟಿಂಗ್ ಶ್ಯಾಡೋನ ನಾವು ಕ್ರಿಯೇಟ್ ಮಾಡ್ತೀವಿ. ನೋಡಿ ಈಗ ಇದನ್ನ ನಾವು ಹೈಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಡಾರ್ಕ್ ಶೇಡ್ ಅನ್ನ ಹಾಕ್ತಿವಿ. ನಮ್ ಸ್ಕಿನ್ ಟೋನ್ ಗಿಂತ 2 ಶೇಡ್ ಡಾರ್ಕರ್ ನ ನಾವು ಹಾಕ್ತಿವಿ. ನಾನು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವ ಶೇಡ್ ಹೈಲೈಟ್ ಮಾಡ್ಬೇಕು ಅಂತ. ನೋಡಿ ಇಲ್ಲಿ ಡಾರ್ಕ್ ನಾವು ಒಂದು ಶ್ಯಾಡೋ ಕ್ರಿಯೇಟ್ ಮಾಡ್ತೀವಿ ಅನ್ಕೊಳ್ಳಿ, ಆಗ ಈ ಡಬಲ್ ಚಿನ್ ಕಾಣೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ನೋಸ್ ಹತ್ರ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಶ್ಯಾಡೋ ಕಾಣಿಸ್ತಿದ್ಯಲ್ಲ, ಈ ರೀತಿ ನಾವು ಶ್ಯಾಡೋನ ಕ್ರಿಯೇಟ್ ಮಾಡ್ಬಿಟ್ಟು ನ್ಯಾಚುರಲ್ ಆಗಿ ಕಾಣೋ ತರ ನಾವು ಈ ಒಂದು ಕಾಂಟೋರಿಂಗ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಬ್ಲಶ್ ಆಗಿರುತ್ತೆ. ಈ ಬ್ಲಶ್ ಅಲ್ಲಿ ನಮ್ಗೆ ಕ್ರೀಮ್ ಬ್ಲಶ್ ಬರುತ್ತೆ, ಪೌಡರ್ ಟೈಪ್ ಬ್ಲಶ್ ಬರುತ್ತೆ. ಇವೆರಡು ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ನಾನು ಇನ್ನ ಮುಂದೆ ಹೇಳ್ತೀನಿ ಕ್ರೀಮ್ ಬ್ಲಶ್ ಯಾವಾಗ ಯೂಸ್ ಮಾಡ್ಬೇಕು, ಪೌಡರ್ ಬ್ಲಶ್ ಹೇಗೆ ಯೂಸ್ ಮಾಡ್ಬೇಕು ಅಂತ. ಇನ್ನ ನೆಕ್ಸ್ಟ್ ಸ್ಟೆಪ್ ಹೈಲೈಟಿಂಗ್. ಇವಾಗ ಹೈಲೈಟ್ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ವಾ, ಇಲ್ಲಿ ಕನ್ಸೀಲರ್ ಅಲ್ಲಿ ನಾವು ಹೈಲೈಟ್ ಮಾಡೋದು, ಆ ಹೈಲೈಟ್ ಬೇರೆ, ಇದು ಶಿಮ್ಮರ್ ನ ಯೂಸ್ ಮಾಡಿ ಹೈಲೈಟ್ ಮಾಡೋದು. ಅಂದ್ರೆ ಇವಾಗ ಶೈನ್ ಕಾಣ್ಬೇಕಲ್ವಾ, ಇವಾಗ ನೋಸ್ ಮೇಲೆ ಮತ್ತೆ ಇಲ್ಲಿ ಬೋನ್ ಮೇಲೆ ಇಲ್ಲೆಲ್ಲ ನಾವು ಹೈಲೈಟ್ ಮಾಡ್ಬಿಟ್ಟು ಇಲ್ಲಿ ಫೋರ್ ಹೆಡ್ ಮತ್ತೆ ಇಲ್ಲಿ ಎಲ್ಲ ನಾವು ಶಿಮ್ಮರ್ ಬರುತ್ತಲ್ವಾ, ಆ ಪೌಡರ್ ಟೈಪ್ ಅಲ್ಲಿ ಅದ್ರಲ್ಲಿ ನಾವು ಹೈಲೈಟ್ ಮಾಡೋದು. ಇನ್ನ ನೆಕ್ಸ್ಟ್ ಸ್ಟೆಪ್ ಲಿಪ್ ಮೇಕಪ್. ಇವಾಗ ಲಿಪ್ಗೆ ನೀವು ಏನೇನ್ ಯೂಸ್ ಮಾಡ್ತೀರಾ ಅಂತ ನಿಮ್ಗೆಲ್ಲ ಗೊತ್ತಿರತ್ತಲ್ವಾ. ಲಿಪ್ ಬಾಮ್ ಯೂಸ್ ಮಾಡ್ಬೇಕು, ಲಿಪ್ ಲೈನರ್ ಯೂಸ್ ಮಾಡ್ತೀವಿ, ಆಮೇಲೆ ಲಿಪ್ಸ್ಟಿಕ್ ಹಾಕ್ತಿವಿ, ಬ್ರಷ್ ನ ಯೂಸ್ ಮಾಡಿ ನಾವು ಮಾಡ್ತೀವಿ. ಪ್ರೊಫೆಷನಲ್ ಅಂತಂದ್ರೆ ನಾವೆಲ್ಲ ಬ್ರಷ್ ನ ಯೂಸ್ ಮಾಡಿ ಮಾಡಿದ್ರೆ ನಾವು ಪ್ರೊಫೆಷನಲ್ ಆಗಿ ಇರುತ್ತೆ. ಮತ್ತೆ ನಾವು ಅನ್ಕೊಂತೀವಿ ಬ್ರಷ್ ಅಂತ, ಬಟ್ ಬ್ರಷ್ ತುಂಬಾ ಈಸಿ ಇರುತ್ತೆ ನಮಗೆ ಬೇರೆ ಎಲ್ಲದಕ್ಕಿಂತ. ಇವಾಗ ಬ್ರಷ್ ಒಂದ್ಸರಿ ಅಡಿಕ್ಟ್ ಆಗ್ಬಿಟ್ರೆ ಬ್ರಷೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಮೇಕಪ್ ಫಿಕ್ಸರ್. ಮೇಕಪ್ ಫಿಕ್ಸರ್ ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಮತ್ತೆ ಸ್ಟೇ ಆಗೋದಕ್ಕೆ. ಮತ್ತೆ ಮೇಕಪ್ ಫಿಕ್ಸರ್ ಯೂಸ್ ಮಾಡಿದ್ಮೇಲೆ ಒಂದು ಶೈನ್ ಬರುತ್ತೆ ಗೊತ್ತಾ ಮುಖದಲ್ಲಿ, ತುಂಬಾ ಅದರಿಂದಾನೇ ಒಂದು ಲುಕ್ ಅಂತ ಹೇಳ್ಬೋದು. ಸೊ ಇವಾಗ ನಾನು ಹೇಳಿದ್ನಲ್ವಾ, ಇಷ್ಟು ಸ್ಟೆಪ್ ಅಲ್ಲಿ ನೀವು ಒಂದು ಸ್ಟೆಪ್ ಮಿಸ್ ಮಾಡಿದ್ರು ಕೂಡ ನಿಮ್ ಮೇಕಪ್ ಫುಲ್ ಕಂಪ್ಲೀಟ್ ಆಗೋದಿಲ್ಲ. ಏನೋ ಒಂದು ಮಿಸ್ಸಿಂಗೇ ಆಗತ್ತೆ, ಮತ್ತೆ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಸ್ಟೇ ಇರಲ್ಲ. ಸೊ ಇಷ್ಟು ಸ್ಟೆಪ್ ನ ಕೂಡ ನೀವು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದನ್ನೆಲ್ಲ ನೀವು ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಇದಿಷ್ಟು ನೀವು ನೆನ್ಪಿಡ್ಬೇಕು. ಇವಾಗ ಮಾಡ್ತಾ 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 ಅದೆಲ್ಲ ನೆನ್ಪಿಗೆ ಬರುತ್ತೆ. ಬಟ್ ಇದು ಆಲ್ಮೋಸ್ಟ್ 12 ಸ್ಟೆಪ್ಸ್ ಇದೆ. 12 ಸ್ಟೆಪ್ಸ್ ನೀವು ಒಂದೇ ಸರಿ ನೆನ್ಪಿಟ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೋಟ್ ಮಾಡ್ಕೊಳ್ಳಿ. ಹೋಪ್ ನಿಮ್ಗೆ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಫಸ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋನ ಇನ್ನೂ ಒಂದು ಎರಡು ಸರಿ 3 ಸರಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಇನ್ನು ಮುಂದೆ ನಿಮ್ಗೆ ಇದೇನು ಒಂದೇ ದಿನದಲ್ಲಿ ಅರ್ಥ ಆಗ್ಬೇಕು ಅಂತ ಏನಿಲ್ಲ. ಇನ್ನೂ ನಿಮ್ಗೆ ತುಂಬಾ ಎಪಿಸೋಡ್ಸ್ ಇದೆ. ಇವಾಗ ಇಲ್ಲ ಅರ್ಥ ಆಗದೆ ಇರೋದು ನೆಕ್ಸ್ಟ್ ಎಪಿಸೋಡ್ ಅಲ್ಲೂ ಕೂಡ ಅರ್ಥ ಆಗುತ್ತೆ. ಸೊ ನೀವು ಎಪಿಸೋಡ್ ನ ಮಿಸ್ ಮಾಡ್ಕೋಬೇಡಿ. ನೀವು 100% ನೀವು ಯೂಟ್ಯೂಬ್ ಅಲ್ಲೇನೆ ನೋಡ್ಬಿಟ್ಟು ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಬಟ್ ಇಂಟ್ರೆಸ್ಟ್ ಆಗಿ ಕಲಿಬೇಕು ಅಷ್ಟೇ. ಓಕೆನಾ, ನಾನು ಹೇಳುವಂತ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಿದ್ರೆ 100% ನೀವು ಕೂಡ ಹಾಕ್ತೀರಾ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಬಾಯ್. ಇನ್ನ ನೆಕ್ಸ್ಟ್ ಎಪಿಸೋಡ್ ಯಾರಿಗೆಲ್ಲ ಬೇಕು ಅಂತ ಇದೆ ಡೇ 3 ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಬಾಯ್.